ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೇಖಾ. ಇಂದು ಅಂದರೆ ಟ್ಯೂಸ್ಡೇ ತಾಯಿ ಮಾರಿಕಾಂಬಾ ದೇವಿಯ ಒಂದು ದರ್ಶನದ ಭಾಗ್ಯ. ಈ ಮಾರಿಕಾಂಬಾ ದೇವಿಯ ದೇವಸ್ಥಾನ ಸುಮಾರು 1489ರಲ್ಲಿ ಸ್ಥಾಪನೆ ಆಯಿತು ಅಂತ ಹೇಳ್ತಾರೆ. ಸೊ ದೇವಿ ದುರ್ಗೆ ಶಕ್ತಿ ದೇವತೆ ಎನ್ನಲಾಗುತ್ತೆ. ದೇವಿಯ ರೂಪದಲ್ಲಿ ಸಿಕ್ಕಿರೋದು ಅನ್ನೋ ನಂಬಿಕೆ ಕೂಡ ಇಲ್ಲಿದೆ. ದೇವಸ್ಥಾನದ ಆವರಣದಲ್ಲಿ ಕೆಲವು ಗೋಡೆಗಳ ಮೇಲೆ ಭಿತ್ತಿ ಚಿತ್ರಗಳು ಅದ್ಭುತವಾಗಿ ಮೂಡಿ ಬಂದಿದೆ. 3 ವರ್ಷಕ್ಕೊಮ್ಮೆ ಅಮ್ಮನ ಜಾತ್ರೆ ನಡೆಯುತ್ತೆ. ಮೊದಲು ಕೋಣದ ಬಲೆಯನ್ನು ಕೊಡ್ತಾಯಿದ್ರು. ನಂತರ ಪ್ರಾಣಿ ಬಲಿ ನಿಷೇಧ ಬಂದ ಮೇಲೆ ಅದನ್ನು ನಿಲ್ಲಿಸಲಾಯಿತು. ಅಷ್ಟೇ ಅಲ್ಲದೆ ಇದೊಂದು ಜಾಗೃತ ಸ್ಥಳ ಆಗಿದೆ. ಈ ಒಂದು ಅಮ್ಮನ ಒಂದು ದರ್ಶನ ಮಾಡಿದ ಮೇಲೆ ನಾವು ಹಾನಗಲ್ಲಲ್ಲಿರ್ತಕ್ಕಂತಹ ತಾರಕೇಶ್ವರ ದೇವಸ್ಥಾನಕ್ಕೆ ಬಂದಿದ್ವಿ. ಸ್ವಲ್ಪ ಕೆಲಸದ ಮೇಲೆ ಬಂದಿರೋದ್ರಿಂದ ತುಂಬ ಬಿಸಿಲೇರ್ಬಿಟ್ಟಿತ್ತು. ಸೊ ಹಾಗಾಗಿ ಒಂದು ದರ್ಶನ ಆಗಲೇ ದೇವಸ್ಥಾನದ ಬಾಗಿಲು ಕೂಡ ಮುಚ್ಚಿತ್ತು. ಸೊ ಇದು ಕೂಡ ತುಂಬ ಅಭೂತಪೂರ್ಣವಾದ ಶಿಲ್ಪಕಲೆಯಿಂದ ಕೂಡಿದೆ. ಇದು ಕಲ್ಯಾಣದ ಚಾಲುಕ್ಯರು ಸುಮಾರು 12ನೇ ಶತಮಾನದಲ್ಲಿ ರಚನೆ ಮಾಡಿದೆ ಅಂತ ಇತಿಹಾಸದಲ್ಲಿ ನಾವು ಓದ್ತೀವಿ. ಅಷ್ಟೇ ಅಲ್ಲದೆ ಈ ದೇವಸ್ಥಾನ ಒಂದು ಹೊಯ್ಸಳ ಶೈಲಿಯ ದೇವಾಲಯ ಆಗಿದೆ. ಇದು ಮತ್ತು ಬೂದು ಮತ್ತು ಹಸಿರು ಬಣ್ಣದ ಕ್ಲೋರಿಟಕ್ ಶಿಲೆಯಿಂದ ಕೂಡಿರ್ತಕ್ಕಂಥದ್ದು. ಅಷ್ಟಭುಜಾಕೃತಿಯ ಸಭಾಂಗಣದ ಮೇಲೆ ಕಮಲದ ಚಾವಣಿ ತುಂಬ ಅದ್ಭುತವಾಗಿ ಮೂಡಿಬಿದ್ದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನನ್ನ ಒಂದು ಡಿಗ್ರಿ ಕೂಡ ಈ ಹಾನಗಲ್ಲಲ್ಲೇ ಆಗಿರೋದ್ರಿಂದ ಸ್ವಲ್ಪ ಹಳೆಯ ನೆನಪುಗಳನ್ನು ಮೆಲುಕು ಹಾಕ್ತಾ ತುಂಬ ಅವಸರದ ಕೆಲಸ ಆಗಿರೋದ್ರಿಂದ ಹಾಗೆ ದೇವಸ್ಥಾನದಲ್ಲಿ ಕೆಲವೊಂದು ಫೋಟೋಗಳನ್ನು ಮಾತ್ರ ನನ್ನ ಮಗ ತೆಗೆದಿದ್ದು. ಸೊ ಹಾಗಾಗಿ ಅಲ್ಲಿಂದ ನಾವು ಹೊರಟ್ವಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಸಿಗ್ತೀನಿ. ಧನ್ಯವಾದಗಳು.